ಸ್ನೇಹಿತರೆ ನಮಸ್ಕಾರ. ಒಂದಿಲ್ಲೊಂದು ವಿಚಾರದಲ್ಲಿ ಆಗಾಗ ಸುದ್ದಿಗೆ ಬರುವಂತಹ ಮತ್ತು ಚರ್ಚೆಯ ಕೇಂದ್ರಬಿಂದು ಆಗುವಂತಹ ನಟಿ ಅಮಲಾ ಪೌಲ್ ಈಗ ಮತ್ತೆ ತಮ್ಮ ವೈಯಕ್ತಿಕ ಜೀವನ ಮತ್ತು ಮದುವೆ ಕುರಿತು ಇತ್ತೀಚೆಗೆ ಆಘಾತಕಾರಿ ಕುತೂಹಲಕಾರಿ ವಿಚಾರವೊಂದನ್ನು ಹಂಚಿಕೊಂಡಿದ್ದಾರೆ. ಈ ವಿಚಾರವನ್ನು ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ತಮ್ಲೇನ್ ನೋಡಿದಂಥ ನಿಮಗೂ ಕೂಡ ಅಚ್ಚರಿಯಲ್ಲೇ ಈ ಸ್ಟೋರಿಯನ್ನು ನೀವು ಓಪನ್ ಮಾಡಿರ್ತೀರ. ಡೇಟಿಂಗ್ನಲ್ಲೇ ಗರ್ಭಿಣಿ ಆಗೋದು, ಆತುರದಲ್ಲಿ ಎರಡನೇ ಮದುವೆ ಆಗೋದು, ಇದೆರಡೂ ಕೂಡ ಈಕೆ ಮಾಡಿದಂಥ ಎಡವಟ್ಟು ಅನ್ನೋದನ್ನು ಸ್ವತಃ ಆಕೆನೇ ಹೇಳ್ಕೊಂಡಿದ್ದಾಳೆ. ಹಾಗಾದರೆ ಇಲ್ಲಿ ಅಮಲಾ ಪೌಲ್ ಮಾಡಿದಂಥ ಆ ಎಡವಟ್ಟುಗಳು ಅಥವಾ ಈ ಮೊದಲ ಬಾರಿಯ ಡೇಟಿಂಗ್ನಲ್ಲೇ ಗರ್ಭಿಣಿ ಆದಂತಹ ಸಂಗತಿ, ಇದು ಒಂಥರ ಕೇಳೋದಕ್ಕೆ ವಿಚಿತ್ರ ಅಂತೇಳಿ ಅನಿಸುತ್ತೆ. ಮತ್ತು ಎಷ್ಟು ಅನ್ಮೆಚೂರ್ಡ್ ಆದಂಥ ಸ್ಟೇಟ್ಮೆಂಟ್ಗಳಲ್ವಾ, ಅಥವಾ ಅವತ್ತಿಗೆ ಎಷ್ಟು ಅನ್ಮೆಚೂರ್ಡ್ ಆಗಿದ್ಲು ಅಮಲಾ ಪೌಲ್ ಅನ್ನೋದು ಕೂಡ ಒಂದು ಮಾತುಗಳು ಬರ್ತದೆ. ಈ ಹೆಬ್ಬುಲಿಯ ನಟಿ ಈಗ ಹೇಳಿರುವಂಥ ಸಂಗತಿಗಳು ಮತ್ತು ಆಕೆ ಈ ಒಂದು ರಿಯಲೈಸೇಷನ್ ಅಂತೇಳಿ ಹೇಳ್ತೀವಲ್ಲ, ಅಥವಾ ತಮ್ಮ ಬದುಕಲಾದಂತಹ ಕೆಲವೊಂದಷ್ಟು ಘಟನೆಗಳನ್ನು ತಾವೇ ಮರುಪರಿಶೀಲನೆ ಮಾಡ್ಕೊಳ್ಳೋದು ಅಥವಾ ಅದನ್ನು ವಿಮರ್ಶೆಗೊಳಪಡಿಸೋದು, ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಜೊತೆಗೆ ಇಂಥದ್ರಿಂದ ಸಮಾಜಕ್ಕೆ ಸಿಗುವಂಥ ಸಂದೇಶ ಏನು ಅನ್ನುವಂಥದ್ದು ಕೂಡ ಮತ್ತೊಂದು ಕಡೆ. ಅಥವಾ ಚರ್ಚೆಯ ಕೇಂದ್ರ ಬಿಂದು ಆಗಲಿ, ಈ ರೀತಿನಾದರೂ ನಾವು ಚರ್ಚೆಯಲ್ಲಿ ಇರಲಿ ಅನ್ನುವಂಥ ಆಲೋಚನೆನ ಹೇಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ತಮಿಳು, ತೆಲುಗು, ಕನ್ನಡ ಹಾಗೆಯೇ ಹಿಂದಿ ಈ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸಿ ಪಾಪ್ಯುಲಾರಿಟಿಯನ್ನು ಪಡೆದಂತಹ ನಟಿ ಅಂತ ಹೇಳಿದ್ರೆ ಅದು ಅಮಲಾ ಪೌಲ್. ಕನ್ನಡದ ಕಿಚ್ಚ ಸುದೀಪ್ ಅವರ ಹೆಬ್ಬುಲಿ ಸಿನಿಮಾದಲ್ಲೂ ಕೂಡ ಸುದೀಪ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದಂಥ ಅಮಲಾ ಪೌಲ್ ತಮ್ಮ ವೈಯಕ್ತಿಕ ವಿಚಾರದಲ್ಲಿ ಭಾರಿ ಸುದ್ದಿಯಲ್ಲಿ ಆಗಾಗ ಬರುವಂತಹ ನಟಿ. ಇತ್ತೀಚೆಗಷ್ಟೇ ಆಕೆಯ ಮದುವೆ ವಿಚಾರ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಕಾಂಟ್ರವರ್ಸಿ ಆಗಿರ್ಬೋದು, ಈ ಎರಡರಲ್ಲೂ ಕೂಡ ಅಮಲಾ ಪೌಲ್ ಹೆಸರು ಭಾರಿ ಸದ್ದು ಮಾಡಿತ್ತು, ಸುದ್ದಿಯಾಗಿತ್ತು. ಜೊತೆಗೆ ಬೇರೆ ಬೇರೆ ಕಾಂಟ್ರವರ್ಸಿಯಲ್ಲೂ ಕೂಡ ಈಕೆ ಹೆಸರು ಕೇಳಿ ಬಂದಿತ್ತು. ಅದು ಬಿಡಿ, ಅದು ಬದಿಗಿಟ್ಟು ನೋಡೋದಾದರೆ ಈಗ ಸ್ವತಃ ಈಕೆನೇ ತನ್ನ ವೈಯಕ್ತಿಕ ಜೀವನ ಮತ್ತು ಮದುವೆಯ ಕುರಿತು ಒಂದು ಆಘಾತಕಾರಿನೂ ಕೂಡ ಹೌದು, ಹಾಗೆಯೇ ಕುತೂಹಲಕಾರಿನೂ ಕೂಡ ಹೌದು, ಈ ವಿಚಾರವೊಂದನ್ನು ಹಂಚಿಕೊಂಡಿದ್ದಾರೆ. ತಾನು ಮತ್ತು ಜಗತ್ ದೇಸಾಯಿ ಡೇಟಿಂಗ್ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಗರ್ಭಿಣಿ ಆಗಿದ್ದೆ ನಾನು ಅನ್ನುವಂತಹ ಒಂದು ಶಾಕಿಂಗ್ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ಇದೇ ಕಾರಣಕ್ಕೆ ತಾವು ತರಾತುರಿಯಲ್ಲಿ ಮದುವೆ ಆಗೋದಕ್ಕೆ ನಿರ್ಧರಿಸಿದ್ವಿ ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಅಂದರೆ ಏನಾಗಿತ್ತು, ಇವತ್ತಿಗೆ ಜಗತ್ ದೇಸಾಯಿ ಜೊತೆಗೇ ಈಕೆ ಮದುವೆ ಆಗಿದ್ದ. ಹೌದು, ಜಗತ್ ದೇಸಾಯಿಗೆ ಅಮಲಾ ಪೌಲ್ ಒಬ್ಬ ದೊಡ್ಡ ನಟಿ ಎನ್ನುವಂಥ ವಿಚಾರ ಆರಂಭದಲ್ಲಿ ಗೊತ್ತಿರಲಿಲ್ಲ. ಗೋವಾದಲ್ಲಿ ಇವರಿಬ್ಬರ ಭೇಟಿಯಾಗುತ್ತೆ. ಅಮಲಾ ಕೇವಲ ಕೇರಳದ ಹುಡುಗಿ ಅಂತೇಳ್ಬಿಟ್ಟು ಜಗತ್ತು ಅಂದ್ಕೊಂಡಿದ್ದ. ಅಮಲಾ ಕೇರಳದ ಹುಡುಗಿ ಅಂತೇಳಿ ಅಂದ್ಕೊಂಡು ಈತ ಏನು ಮಾಡ್ತಾನೆ, ಡೇಟಿಂಗನ್ನು ಶುರು ಮಾಡ್ತಾನೆ. ನಂತರ ಈತನಿಗೆ ಗೊತ್ತಾಗುತ್ತೆ ಅಮಲಾ ಗರ್ಭಿಣಿಯಾದಂತಹ ವಿಚಾರ. ಜೊತೆಗೆ ಆ ನಂತರನೇ ಜಗತ್ತಿಗೆ ಆಕೆ ಸಿನಿಮಾ ಕೆರಿಯರ್ ಮತ್ತು ಆಕೆಯ ಜನಪ್ರಿಯತೆಯ ಬಗ್ಗೆ ಗೊತ್ತಾಗುವಂಥದ್ದು. ಜಗತ್ ದೇಸಾಯಿ ಜೊತೆಗಿನ ನನ್ನ ಸಂಬಂಧ ತುಂಬ ಒಂದು ಟ್ರಾನ್ಸ್ಪರೆಂಟ್ ಆಗಿತ್ತು ಅನ್ನುವಂಥದ್ದು ಈಕೆಯ ಅಭಿಪ್ರಾಯ. ನಾವು ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ನಾನು ಅನಿರೀಕ್ಷಿತವಾಗಿ ಗರ್ಭಿಣಿಯಾದೆ ಅಂಥೇಳಿ ಈಕೆ ಹೇಳ್ತಾಳೆ. ಆ ಗರ್ಭಧಾರಣೆಯ ಕಾರಣದಿಂದನೇ ನಮ್ಮ ಮದುವೆ ಸಿಕ್ಕಾಪಟ್ಟೆ ಆತುರದಲ್ಲಿ ಆಯಿತು ಮತ್ತು ಅನಿರೀಕ್ಷಿತವಾಗಿ ನಡೀತು ಅಂಥೇಳಿ. ಸಮಾಜದ ಹಿತದೃಷ್ಟಿಯಿಂದ ಆ ಪರಿಸ್ಥಿತಿಯಿಂದಾಗಿ ನಾನು ಎರಡನೇ ಬಾರಿಗೆ ಮದುವೆ ಆಗಬೇಕಾಯಿತು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಒಂದು ವಿಚಾರ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಹೇಳ್ತೀನಿ ನೋಡಿ. ತಂದೆಯ ಸಾವು ಮತ್ತು ಕೋವಿಡ್ ಸಮಯದಲ್ಲಿ ಈಕೆ ಸಿಕ್ಕಾಪಟ್ಟೆ ಮಾನಸಿಕ ಒತ್ತಡದಲ್ಲಿ ಇದ್ಲಂತೆ, ಯಾರೋ ಅಮಲಾ ಪೌಲ್. ಆ ಸಮಯದಲ್ಲಿ ಎದುರಾದಂತಹ ಈ ಗರ್ಭಾವಸ್ಥೆ ತನ್ನ ಜೀವನಕ್ಕೆ ಒಂದು ದೊಡ್ಡ ಹೊಸ ತಿರುವನ್ನು, ಹೊಸ ದಿಕ್ಕನ್ನು, ಹೊಸ ಅರ್ಥವನ್ನು ನೀಡಿತು ಅಂತ ಹೇಳಿಬಿಟ್ಟು ಭಾವನಾತ್ಮಕವಾಗಿ ಇವತ್ತು ಅಮಲಾ ಹಂಚಿಕೊಳ್ತಾರೆ. ಆದರೆ ಅವತ್ತಿಗೆ ಅಮಲಾ ಪೌಲ್ ತನ್ನ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಂಥ ಸಮಯ ಅದು. ತಮಿಳು ನಿರ್ದೇಶಕ AL ವಿಜಯ್ ಅವರನ್ನು ಪ್ರೀತಿಸಿದಂಥ ಸಮಯನೂ ಕೂಡ ಅದು. 2014ರಲ್ಲಿ ಇವರಿಬ್ಬರು ಮದುವೆನೂ ಕೂಡ ಆಗ್ತಾರೆ. ಮದುವೆಯ ನಂತರ ಅವರು ಸ್ವಲ್ಪ ಸಮಯದವರೆಗೆ ಸಿನಿಮಾಗಳಿಂದ ದೂರನೂ ಕೂಡ ಉಳಿತಾರೆ. ಆದಾಗ್ಯೂ ಕೂಡ ಇವರ ಮದುವೆ ಸಂಬಂಧ ಹೆಚ್ಚು ಕಾಲ ಉಳಿಯಲಿಲ್ಲ. ಸಾಮಾನ್ಯವಾಗಿ ಬರುವಂತಹ ಭಿನ್ನಾಭಿಪ್ರಾಯಗಳು, ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಇವರ ಬದುಕಲ್ಲೂ ಕೂಡ ಬರ್ತದೆ. ಪರಿಣಾಮ 2017ರಲ್ಲಿ ಮದುವೆ ಆದಂಥ ಕೇವಲ 3 ವರ್ಷಗಳಲ್ಲಿ 2014ಕ್ಕೆ ಮದುವೆ ಆಗ್ತದೆ. 2017ಕ್ಕೆ ಮದುವೆ ಆದಂಥ 3 ವರ್ಷದಲ್ಲಿ ಇವರು ಡಿವೋರ್ಸನ್ನು ಪಡ್ಕೊಳ್ತಾರೆ. ನಂತರ ಅಮಲಾ ಪೌಲ್ ತನ್ನ ಜೀವನದ ಸುದೀರ್ಘ ಕಾಲವನ್ನು ಒಂಟಿಯಾಗಿ ಕಳೆಯುವಂಥ ಪರಿಸ್ಥಿತಿ ಬರ್ತದೆ. ಇನ್ನು ಡಿವೋರ್ಸ್ನ ನಂತರ ಸುಮಾರು 5 ವರ್ಷಗಳ ಕಾಲ ಸಿನಿಮಾಗಳ ಮೇಲೆ ಈಕೆಯ ಕಾನ್ಸಂಟ್ರೇಷನ್ ಇರುತ್ತದೆ.
ಈ ಸಂದರ್ಭದಲ್ಲೇ ಇಂಡಸ್ಟ್ರಿಯಲಿಸ್ಟು ಮತ್ತು ಸಿಂಗರ್ ಕೂಡ ಆಗಿರುವಂತಹ ಜಗತ್ ದೇಸಾಯಿ ಜೊತೆಗಿನ ಫ್ರೆಂಡ್ಶಿಪ್ಪು ಶುರುವಾಗುವಂಥದ್ದು, ಸಂಪರ್ಕ ಶುರುವಾಗುವಂಥದ್ದು. ಆ ಫ್ರೆಂಡ್ಶಿಪ್ಪು ನಂತರ ನಿಧಾನಕ್ಕೆ ಪ್ರೀತಿಯಾಗಿ ಬದಲಾಗ್ತದೆ. ಇವರಿಬ್ಬರು ಕೂಡ ಒಟ್ಟೊಟ್ಟಿಗೆ ಅಲ್ಲಿ ಇಲ್ಲಿ ಸುತ್ತೋದಕ್ಕೂ ಕೂಡ ಶುರು ಮಾಡ್ತಾರೆ. ಇಬ್ಬರು ಕೂಡ ಸುದೀರ್ಘವಾದಂಥ ಡೇಟಿಂಗನ್ನು ಕೂಡ ಮಾಡ್ತಾರೆ. ಅದರಂತೆ ಅವರಿಬ್ಬರು ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ತಾರೆ. ಕ್ಲೋಸ್ ಆದ ಬಳಿಕ ಅಲ್ಲಿ ಇಲ್ಲಿ ಸುತ್ತಾಟ ಮಾಡಿದಂಥ ಫೋಟೋಸ್ಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗೋದಕ್ಕೆ ಶುರು ಮಾಡ್ತವೆ. ಅದ್ರ ಜೊತೆಗೆ ಒಂದಷ್ಟು ವೀಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇರ್ತವೆ. ಆದರೆ ಅಮಲ 2ನೇ ಬಾರಿಗೆ ಮದುವೆ ಆಗುವುದ್ರ ಮೂಲಕ ಎಲ್ರಿಗೂ ಕೂಡ ಅವತ್ತು ಶಾಕ್ ಕೊಟ್ಟಿದ್ರು. ಅದಕ್ಕೆ ಕಾರಣನೇ ಬೇರೆ ಅನ್ನೋದನ್ನು ಇವತ್ತು ಅಮಲ ಪೌಲ್ ಬಹಿರಂಗಪಡಿಸಿದ್ದಾರೆ. ಇನ್ಫ್ಯಾಕ್ಟು 2023 ನವೆಂಬರ್ನಲ್ಲಿ ಜಗತ್ ದೇಸಾಯಿ ಅವರನ್ನು 2ನೇ ಮದುವೆ ಆಗುವಂಥ ಅಮಲ ಪೌಲ್ ಈ ಹಿಂದೆ ಅಮಲ ಪೌಲ್ ಮತ್ತು ಜಗತ್ ದೇಸಾಯಿ ದಂಪತಿಯಾಗಿ ಜೂನ್ 2024 ಜೂನ್ನಲ್ಲಿ ಗಂಡು ಮಗುವಿಗೆ ಈ ಅಮಲ ಪೌಲ್ ಜನನವನ್ನು ಕೊಡ್ತಾರೆ. ಆ ಮಗುವಿಗೆ ಇಲಾಯಿ ಅಂತೇಳ್ಬಿಟ್ಟು ಹೆಸರನ್ನು ಕೂಡ ಇಡ್ತಾರೆ. ಆದರೆ ಈ ಮಗುವಿನ ಫೌಂಡೇಶನ್ ಆಗಿದ್ದೇ ಮದುವೆಗಿಂತ ಮುನ್ನ ಅನ್ನೋದನ್ನು ಇವತ್ತು ಬಹಿರಂಗಪಡಿಸಿದ್ದಾರೆ. ಹೌದು, ಇವತ್ತಿಗೆ ಇಲಾಯಿ ಎನ್ನುವಂತಹ ಮಗು ಏನು ಹುಟ್ಟಿದೆ ನೋಡಿ, ಈ ಮಗು ಇವರ ಮದುವೆಗಿಂತ ಮುಂಚೆನೇ ಹುಟ್ಟಿತ್ತು ಅನ್ನುವಂಥದ್ದು. ಅದೇ ಸಂಗತಿಯನ್ನು ಅಮಲ ಪೌಲ್ ಈಗ ಬಹಿರಂಗಪಡಿಸಿರೋದು. ಏನಾಗುತ್ತೆ ಅಂತ ಹೇಳಿದ್ರೆ, ಇವರ ಈ ಸ್ನೇಹ, ಪ್ರೀತಿ ಮತ್ತು ಈ ಸಂದರ್ಭದಲ್ಲಿ ಇವರು ಡೇಟಿಂಗಿಗೆ ಹೋಗ್ತಾರಲ್ಲ, ಆ ಡೇಟಿಂಗಿಗೆ ಹೋದಂಥ ಸಂದರ್ಭದಲ್ಲೇ ಇವರ ನಡುವೆ ದೈಹಿಕ ಸಂಪರ್ಕ ಬೆಳೀತದೆ. ಆ ದೈಹಿಕ ಸಂಪರ್ಕ ಎಲ್ಲೋ ಒಂದು ಕಡೆ ಈಕೆಗೆ ಗೊತ್ತಿಲ್ಲದ ರೀತಿ ಹೊಟ್ಟೆಯಲ್ಲೊಂದು ಪುಟ್ಟ ಪಾಪು ಹುಟ್ಟುವಂತೆ ಮಾಡಿಬಿಡ್ತದೆ. ಇವತ್ತಿಗೆ 34 ವರ್ಷ ಆಗಿರುವಂತಹ ಈಕೆಗೆ ಅವತ್ತಿಗೆ ಏನೂ ಕೂಡ ಗೊತ್ತಿಲ್ಲ. ಹೇಗಾಗುತ್ತೆ ಏನು ಅಂದರೆ, ಹೀಗೊಂದು ದಿನಗಳು ಬರಬಹುದು ನನ್ನ ಜೀವನದಲ್ಲಿ ಅಂತೇಳ್ಬಿಟ್ಟು ಚಿಕ್ಕ ಒಂದು ಆಲೋಚನೆಯೂ ಕೂಡ ಇರಲಿಲ್ಲ ಯಾರಿಗೆ, ಅಮಲ ಪೌಲ್ಗೆ. ಸೊ ದಟ್ ಆಕೆ ಏನು ಮಾಡ್ತಾಳೆ, ಡೇಟಿಂಗ್ನಲ್ಲಿ ಮೈ ಮರೆತಿದ್ದಂಥ ಸಂದರ್ಭದಲ್ಲಿ ಈಕೆ ಗರ್ಭಿಣಿಯಾಗಿ ಬಿಟ್ಟಿರ್ತಾಳೆ. ಇನ್ಫ್ಯಾಕ್ಟು ಗರ್ಭಿಣಿಯಾದಂತಹ ಈ ವಿಚಾರ ಇದೆಯಲ್ಲ, ಇದು ಈಕೆಗೆ ಆರಂಭದಲ್ಲಿ ಗೊತ್ತೇ ಇಲ್ಲ, ನಾನು ಗರ್ಭಿಣಿ ಆಗಿದ್ದೇಳಿ, ಈ ರೀತಿ ನಾವು ತಪ್ಪು ಮಾಡಿದ್ದೀವಿ ಅನ್ನುವಂಥದ್ದು. ಅಂದರೆ ಇವರು ದೈಹಿಕವಾಗಿ ಸಂಪರ್ಕ ಬೆಳೆಸಿದ್ದು ಗೊತ್ತಿರುತ್ತೆ, ಅದೇನು ಗೊತ್ತಿರದೆ ಅಷ್ಟು ಚಿಕ್ಕ ಮಕ್ಕಳೇನಲ್ಲ ಬಿಡಿ. ಬಟ್ ಆದರೆ ಈ ರೀತಿ ಆಗಿದೆ, ಹೊಟ್ಟೆಯಲ್ಲೊಂದು ಮಗು ಆಲ್ರೆಡಿ ಹುಟ್ಟೋದಕ್ಕೆ ಶುರು ಆಗಿದೆ ಅಥವಾ ಬೆಳೀಲಿಕ್ಕೆ ಶುರು ಆಗಿದೆ ಅನ್ನುವಂಥ ಸಂಗತಿ ಏನಿದೆ, ಇದು ಗೊತ್ತಿರಲಿಲ್ಲ. ಇದನ್ನು ಮುಚ್ಚಿಟ್ಟಿದ್ರು ಅನ್ನುವಂಥದ್ದು ಇಲ್ಲಿ ಅಮಲ ಪೌಲ್ ಈಗ ಬಹಿರಂಗಪಡಿಸಿರುವಂಥ ವಿಚಾರ. 2023 ಇವರ ಮದುವೆ ಆದರೂ ಕೂಡ ಅದಾಗಲೇ ಆ ಮಗುವಿಗೆ, ಹೊಟ್ಟೆಯಲ್ಲಿದ್ದಂಥ ಮಗುವಿಗೆ 2 ತಿಂಗಳು ಅಂಥೇಳಿ ತನ್ನ ಪತಿ, ಇವತ್ತಿಗೆ ಪತಿ ಅವತ್ತಿಗೆ ಪ್ರೇಮಿ ಜಗತ್ತು ಭೇಟಿಯಾದಂಥ 2 ತಿಂಗಳಲ್ಲಿ ನಾನು ಗರ್ಭಿಣಿಯಾಗಿದ್ದೆ ಅಂತೇಳಿ ಹೇಳ್ಕೊಳ್ತಾರೆ. ಆನಂತರ ನಾವು ಮದುವೆ ಮಾಡ್ಕೊಂಡ್ವಿ, ಆನಂತರ ನಾನು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದರೆ ಇವರು ಹೇಳೋ ಪ್ರಕಾರ ನಾವು ಭೇಟಿಯಾಗಿ 1 ಅಥವಾ 2 ತಿಂಗಳಲ್ಲೇ ನಾನು ಗರ್ಭಿಣಿಯಾಗಿ ಹೋಗಿದ್ದೆ, ಆಮೇಲೆ ನಾವು ಮದುವೆ ಆದ್ವಿ, ನಮ್ಮ ಮಗು ನಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡ್ತು ಅಂಥೇಳಿ ನಾನು ನಂಬ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಒಂದು ವೇಳೆ ಅವನು ನಮ್ಮ ಜೀವನದಲ್ಲಿ ಇಲ್ದಿದ್ದರೆ ಈ ಸಂಬಂಧ ಎಲ್ಲಿಗೆ ಹೋಗ್ತಿತ್ತೋ ಗೊತ್ತಿಲ್ಲ. ಮಗ ಬಂದ ನಂತರ ನಮ್ಮಿಬ್ಬರ ನಡುವಿನ ಅಹಂ ಎಲ್ಲವನ್ನು ಕೂಡ ಬದಿಗಿಟ್ಟು ಮಗುವಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ವಿ, ಇದರಿಂದ ನಮ್ಮ ಸಂಬಂಧ ಇನ್ನಷ್ಟು ಸುಧಾರಿಸ್ತು ಅಂತೇಳಿ. ಅಂದರೆ ಇಂಡೈರೆಕ್ಟ್ಲಿ ಅವ್ರು ಹೇಳಿರುವಂಥದ್ದು, ಇವರೇನು ಈ ಮೊದಲಿಗೆ ಡೇಟಿಂಗ್ ಶುರು ಮಾಡ್ತಾರೆ, ನಂತರ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ತದೆ, ಫಿಸಿಕಲ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ತದೆ, ನಂತರ ಮದುವೆನೂ ಕೂಡ ಆಗ್ತಾರೆ. ಬಟ್ ಅಷ್ಟೆಲ್ಲ ಆದ್ರೂ ಕೂಡ ಎಲ್ಲದೂ ನೆಟ್ಟಗಿರಲಿಲ್ಲ ಅನ್ನೋದನ್ನು ಇವರು ಇಂಡೈರೆಕ್ಟ್ಲಿ ಹೇಳ್ತಾರೆ. ಅಂದರೆ ಏನು ಅಂತಹ ಸಂಬಂಧ ನಮ್ಮಿಬ್ಬರ ನಡುವೆ ಇರಲಿಲ್ಲ ಅನ್ನುವಂಥದ್ದು. ಅದು ಯಾವಾಗ ಮಗು ಹುಡುತ್ತೋ ಆಮೇಲೆ ನಮ್ಮ ಸಂಬಂಧ ಗಟ್ಟಿಯಾಗಿದ್ದು, ಆನಂತರ ನಾವು ನಮ್ಮ ಸಂಬಂಧಕ್ಕೆ ಇನ್ನಷ್ಟು ಮಹತ್ವವನ್ನು ಕೊಟ್ಟಿದ್ದು. ಇದು ದೇವರು ಕೊಟ್ಟಂತಹ ಮಗು, ಅದಕ್ಕಾಗಿ ನಾವು ಕೃತಜ್ಞರಾಗಿದ್ದೀವಿ ಅಂತೇಳ್ಬಿಟ್ಟು ಅಮಲ ಹೇಳುವಂಥದ್ದು. ಇನ್ನು ಯಾವಾಗ ಈ ವಿಡಿಯೋ ವೈರಲ್ ಆಯಿತೋ, ಇದಾದ ಬಳಿಕ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಅದು ನಡೆಯುವಂಥದ್ದೇ, ಅದನ್ನು ಬಿಟ್ಟಾಕಿ. ಬಟ್ ಆದರೆ ಇವತ್ತಿಗೆ ಇವರಿಬ್ಬರು ಕೂಡ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ ಅನ್ನುವಂಥದ್ದು ನಮ್ಮ ಆಶಯ, ನಮ್ಮ ಹಾರೈಕೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಅಮಲ ಪೌಲ್ ಈ ದುಡುಕಿನ ನಿರ್ಧಾರ ಮತ್ತು ಅಮಲ ಜೀವನದಲ್ಲಾದಂತಹ ಈ ಎಡವಟ್ಟಿನ ಬಗ್ಗೆ ನಿಮಗೇನು ಅನಿಸ್ತದೆ? ಜೊತೆಗೆ ಇದರಿಂದ ಈ ಯುವಜನತೆ ಎಚ್ಚೆತ್ತುಕೊಳ್ಬೇಕಾಗಿರುವಂಥ ಸಂಗತಿ ಏನು ಅಂಥೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.